ಕಾಳಿ ನದಿಯ ಮೇಲೆ ಕಟ್ಟಲಾಗಿದ್ದಂತಹ ಸೇತುವೆ 39 ವರ್ಷ ಹಳೆಯ ಸೇತುವೆ ಏನಿದೆ ಅದು ಕುಸಿದು ಬಿದ್ದಿತ್ತು. ಅದಾದ ನಂತರ ಹೊಸ ಸೇತುವೆ ಸೇಫ್ ಇದೆಯಾ ಇಲ್ವಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇತ್ತು. ಅದಕ್ಕಾಗಿ NHAI ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈಗ ಪರಿಶೀಲನೆಯನ್ನ ಮಾಡಿ ರಿಪೋರ್ಟ್ ಕೊಟ್ಟಿದೆ. ಹೊಸ ಬ್ರಿಡ್ಜ್ ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಮತ್ತೆ ಸಂಚಾರ ಪುನರ್ ಆರಂಭಿಸಬಹುದು ಅಂತ ಜಿಲ್ಲಾಡಳಿತಕ್ಕೆ ಈಗ ತಿಳಿಸಿದೆ. ಭಾರಿ ವಾಹನಗಳ ಓಡಾಟಕ್ಕೆ ಫಿಟ್ನೆಸ್ ಪತ್ರವನ್ನ ನೀಡಿದೆ NHAI. ಮಂಗಳವಾರ ಮಧ್ಯರಾತ್ರಿ ಕಾಳಿ ನದಿಯ ಹಳೆ ಸೇತುವೆ ಏನಿದೆ ಅದು ಕುಸಿದು ಬಿದ್ದಿತ್ತು. ಹಾಗಾಗಿ ಆತಂಕ ಎಲ್ಲರಲ್ಲೂ ಕೂಡ ಇತ್ತು. ಈಗ ಹೊಸ ಸೇತುವೆಯ ಕಥೆ ಏನಪ್ಪಾ ಅಂತ ತಾತ್ಕಾಲಿಕವಾಗಿ ಸಂಚಾರವನ್ನು ಕೂಡ ಅಲ್ಲಿ ನಿರ್ಬಂಧಿಸಲಾಗಿತ್ತು. ಜೊತೆಗೆ ಜಿಲ್ಲಾಡಳಿತ NHAIಗೆ ಒಂದು ಪತ್ರ ಕೂಡ ಬರೆದಿತ್ತು. ಆ ಪತ್ರದಲ್ಲಿ ಹೊಸ ಸೇತುವೆ ಸೇಫ್ ಇದೆಯಾ ಇಲ್ವಾ, ಫಿಟ್ನೆಸ್ ರಿಪೋರ್ಟ್ ಕೊಡಿ ಅಂತ. ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಫಿಟ್ನೆಸ್ ಪತ್ರವನ್ನ ಕೊಟ್ಟಿದೆ. ಯಾವುದೇ ಸಮಸ್ಯೆ ಇಲ್ಲ ವಾಹನ ಸಂಚಾರಕ್ಕೆ. ಸೊ ಹಾಗಾಗಿ ವಾಹನ ಸಂಚಾರ ಸುಗಮವಾಗಿ ಸಾಗಲಿ ಅನ್ನುವಂತಹ ರಿಪೋರ್ಟ್ ಜಿಲ್ಲಾಡಳಿತದ ಕೈ ಸೇರಿದೆ. ಹೊಸ ಸೇತುವೆ ಪರಿಶೀಲನೆ ನಡೆಸಿದ ನಂತರ ಈಗ ಡಿಸಿಗೆ ರಿಪೋರ್ಟ್ ಕೂಡ ಸಿಕ್ಕಿರುವಂಥದ್ದು. ಹೊಸ ಬ್ರಿಡ್ಜ್ನಲ್ಲಿ ಎರಡೂ ಕಡೆಯೂ ಸಂಚಾರಕ್ಕೆ ಅವಕಾಶ ಕೊಡಬಹುದು ಅಂತ. ಏಕಾಏಕಿ ಹಳೆ ಸೇತುವೆ ಕುಸಿದು ಬಿದ್ದಂತಹ ಪರಿಣಾಮವಾಗಿ ಹೊಸ ಸೇತುವೆಯ ಸಂಚಾರವನ್ನು ಕೂಡ ನಿರ್ಬಂಧಿಸಲಾಗಿತ್ತು. ಈಗ ಯಾವುದೇ ಸಮಸ್ಯೆ ಇಲ್ಲ ಅಂತ ಫಿಟ್ನೆಸ್ ರಿಪೋರ್ಟ್ ಕೂಡ ಕೈ ಸೇರಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.